ಪ್ರೊಫೆಸರ್ ಹುಚ್ಚುರಾಯ ಡಾಕ್ಟರ್ ವಿಷ್ಣುವರ್ಧನ್ ಅವರ 7ನೇ ಚಲನಚಿತ್ರ. ಮೂವಿಲಿ ಯಾರ್ಯಾರು ಅಭಿನಯಿಸಿದ್ದಾರೆ ನೀವು ಇಲ್ಲಿ ನೋಡ್ಕೋಬಹುದು. ಜೊತೆಗೆ ಪ್ರೊಡ್ಯೂಸರು ಡೈರೆಕ್ಟರು ಇಲ್ಲಿ ಡೀಟೇಲ್ಸ್ ಇದೆ. ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ನಮ್ ನರಸಿಂಹರಾಜ್ ಅವರು ಬೆಂಗಳೂರಿಗೆ ಪಾದಾರ್ಪಣೆ ಮಾಡ್ತಾರೆ. ಆಟೋ ಹಿಡಿಯಕ್ ಹೋಗ್ತಾರೆ, ಆಟೋ ಓಡೋಗ್ಬಿಡುತ್ತೆ. ಕೊನೆಗೆ ಬುಲ್ಲಾಕಟ್ಟನ್ ಬಂದು ಕರ್ಕೊಂಡು ಹೋಯ್ತಾನೆ. ಹೀಗೆ ಹೋಗ್ಬೇಕಾದ್ರೆ ಕೆಂಪೇಗೌಡ ಅವರ ಸ್ಟ್ಯಾಚು ನೋಡಿ ಅವ್ರಿಗೆ ಕೈ ಮುಗ್ದು ಮುಂದಕ್ಕೆ ಹೋಗ್ತಾರೆ. ದಾರಿ ಮಧ್ಯೆ ಮಲ್ಗಿರೋನ್ನ ಎಬ್ರಿಸಕ್ ಹೋಗ್ತಾರೆ. ಅವ್ನ್ ನಿನ್ ಕೆಲಸ ನೋಡ್ಕೊ ಹೋಗು ಅಂತ ಬೈಟ್ ಕಳಿಸ್ತಾನೆ. ನೆಕ್ಸ್ಟ್ ಸಾಂಗ್ ಕೂಡ ಬರುತ್ತೆ, ಹರೇ ರಾಮ ಹರೇ ಕೃಷ್ಣ. ನೆಕ್ಸ್ಟ್ ಅವ್ರಿಗೆಲ್ಲ ಕತೆ ತೆಂಗ್ತಾರೆ, ಈ ತರ ಎಲ್ಲ ಮಾಡಬಾರ್ದು ಅಂತ. ನೆಕ್ಸ್ಟ್ ಅವರೆಲ್ಲ ಸೇರ್ಕೊಂಡು ಇವ್ರಿಗೆನೆ ಚಿತ್ತಲ್ ಪತ್ತಲ್ ಮಾಡ್ಬಿಡ್ತಾರೆ. ಹಂಗು ಹಿಂಗು ಬಚಾವ್ ಆಗಿ ಬರ್ತಾರೆ. ಮುಂದೆ ಅಪ್ಪಿರುತ್ತೆ, ಕುದುರೆ ಕಷ್ಟ ಪಡ್ತಿರೋದ್ ನೋಡಿ ಇಳಿಯಕ್ ಹೋಗಿ ಸೀದಾ ಮೋರಿ ಒಳಗಡೆ ಹೋಗ್ಬಿಡ್ತಾರೆ. ಹಂಗು ಹಿಂಗು ಕಷ್ಟ ಪಡ್ಕೊಂಡು ಕೊನೆಗೂ ಚಿಕ್ಕಪ್ಪನ ಮನೆಗ್ ಸೇರ್ತಾರೆ. ಹುಡ್ಗಂಗೆ ಪೇಮೆಂಟ್ ಕೊಟ್ಟು ಕಳಿಸ್ತಾರೆ. ಚಿಕ್ಕಪ್ಪ ಅವ್ರ ಮಕ್ಳಿಗೆ ಪ್ರೊಫೆಸರ್ ಅಣ್ಣನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಾಗ ಗುರು ಹೋಗೈತಲ್ಲ, ಶಿಷ್ಯಂಗೂ ಒಂದ್ ಲೆಟರ್ ಹೋಗುತ್ತೆ, ಸ್ಟಾರ್ಟ್ ಇಮಿಡಿಯೇಟ್ ಅಂತ. ಚಿಕ್ಕಪ್ಪ ಪ್ರೊಫೆಸರ್ಗೆ ಮಗಳು ಜೊತೆ ಕೊಟ್ಟಿರ್ತಾರೆ. ಅಷ್ಟ್ರಲ್ಲಿ ಇಂದು ಮೇಡಮ್ ಬಂದು ಗಂಡಿನ ಕಡೆಯವ್ರು ಬರ್ತಿದಾರೆ ಅಂತ ಹೇಳ್ತಾರೆ. ಗಂಡಿನ ಕಡೆಯವ್ರು ಬಂದು ಹೀಗೆ ಮಾತುಕತೆಯಲ್ಲಿ ಹುಡುಗಿ ಜಾತಕ ಇದ್ದಿದ್ದು ಚೆನ್ನಾಗಿರೋದು ಅಂದಾಗ ಪ್ರೊಫೆಸರ್ ಎತ್ತಿ ಜಾತಕನ ಕೈಯಲ್ಲಿ ಕೊಡ್ತಾರೆ. ಅವಾಗ ಅವರು ಇಷ್ಟು ದಿನ ಕೇಳಿದಿಕ್ಕೆ ಜಾತಕ ಇಲ್ಲ ಅಂತ ಹೇಳ್ತಿದ್ರಿ, ಮತ್ ಇವಾಗ ಹೇಗ್ ಬಂತು, ನಿಮ್ನ ಹೇಗೆ ನಂಬೋದು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಇಂದು ಮೇಡಮ್ ಚಿಕ್ಕಪ್ಪಂಗೆ ನಿಮ್ ಅಣ್ಣನ್ ಮಗನಿಂದ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಚಿಕ್ಕಪ್ಪಂಗೆ ಮಿನಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದ್ರೂ ಇಂದು ಮೇಡಮ್ಗೆ ಅವ್ನಿಗೇನು ಗೊತ್ತಾಗಲ್ಲ, ಬಿಡಿ ಹೋಗ್ಲಿ ಅಂತ ಹೇಳ್ತಾರೆ. ಇವಾಗ ದ್ವಾರಕೀಶ್ ಅವರು ಬೆಂಗಳೂರಿಗೆ ಬಂದು ಇಳಿತಾರೆ. ಕೂಲಿ ಕೊಡಕ್ಕೆ 1 ರೂಪಾಯಿ ಕೂಡ ಅವ್ರ ಹತ್ರ ಇರಲ್ಲ. ಇವಾಗ ಪೊಲೀಸರು ದ್ವಾರಕೀಶ್ ಅವ್ರನ್ನ ನೋಡ್ತಾರೆ. ದ್ವಾರಕೀಶ್ ಅವರು ಅಲ್ಲಿಂದ ಗಂಟು ಮುಟ್ಟೆ ಎತ್ಕೊಂಡು ಓಡ್ತಾರೆ. ಈ ಮಧ್ಯೆ ದ್ವಾರಕೀಶ್ಗೆ ಕತ್ತೆ ಹೋಗಿ ಇವಳು ತಗ್ಲಾಕೊಂತಾಳೆ. ಇದೆಲ್ಲ ತಪ್ಪು, ನಾನು ಇದೇ ತರ ಇದ್ದೆ, ಇವಾಗ ಚೇಂಜ್ ಆಗು ಅಂತ ಹೇಳಿ ಚಿಕ್ಕಪ್ಪನ ಮನೆ ಕರ್ಕೊಂಡ್ ಬರ್ತಾರೆ. ಪೊಲೀಸರು ಫಾಲೋ ಮಾಡ್ಕೊಂಡ್ ಬಂದು ಹಿಡ್ಕೊಂತಾರೆ. ಕೇಳಿದಿಕ್ಕೆ ಪ್ರೊಫೆಸರ್ ಅವರೇ ಕರೆದಿದ್ದು ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಪ್ರೊಫೆಸರ್ ಅಲ್ಲಿಗೆ ಬರ್ತಾರೆ. ಇವಾಗ ಪೊಲೀಸರು ಪ್ರೊಫೆಸರ್ಗೆ ಶಿವಮೊಗ್ಗದಲ್ಲಿ ನಾನು ಮುಂಚೆ ಇದ್ದಿದ್ದು, ಅಲ್ಲಿ ಇವನು ಕಳ್ಳ, ಇವಾಗ ನನ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರೊಫೆಸರ್ ಅದ್ ನನ್ಗೂ ಗೊತ್ತು, ಇವಾಗ ಒಂದ್ ಚೇಂಜ್ ಆಗಿದ್ದಾನೆ, ಅವಳು ಚೇಂಜ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇವಾಗ್ಲೇ ದಾದೋರ್ ಎಂಟ್ರಿ, ಕಾರ್ ರೆಡಿ ಮಾಡ್ತಿರ್ತಾರೆ. ಮಂಜುಳಾ ಅವರು ಬಸ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಫಿಗರ್ ಚೆನ್ನಾಗೈತೆ ಅಂತ ಚಮಕಾಯಿಸಿ ಕಾಲೇಜ್ಗೆ ಡ್ರಾಪ್ ಕೂಡ ಮಾಡ್ತಾರೆ. ಮಂಜುಳಾ ಅವರು ಫಸ್ಟ್ ಒಪ್ಕೊಳ್ಳಲ್ಲ, ಆಮೇಲೆ ಒಪ್ಕೊಂತಾರೆ. ಇವಾಗ ಇಂದು ಮೇಡಮ್ ಆಫೀಸಲ್ಲಿ ಹೀರೋಯಿನ್ ಅಕ್ಕ ಮದುವೆ ಬಗ್ಗೆನೇ ಮಾತಾಡ್ತಾರೆ. ಅದಕ್ಕೆ ಈ ಅಜ್ಜಿ, ನಂಗೂ ಒಬ್ಬ ಮಗ ಇದ್ದಾನೆ, ಬೇಕಾದ್ರೆ ನಾವ್ ಹೆಣ್ ನೋಡಕ್ ಬರ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಮಂಜುಳಾ ಅವರು ಕಾಲೇಜ್ ಮುಗಿದ್ಮೇಲೆ ಅವ್ರ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ಬಂದು ಇವ್ರು ಡ್ರಾಪ್ ಮಾಡ್ತಾರೆ ಅಂತ ಅವ್ರ ಕಾರ್ ಹತ್ತಿಸ್ತಾರೆ. ಇಂದು ಮೇಡಮ್ ಕಡೆಯಿಂದ ಇವಾಗ ಹೆಣ್ಣು ನೋಡಕ್ ಬಂದಿರ್ತಾರೆ. ಎಲ್ಲ ಕರೆಕ್ಟ್ ಆಗಿರುತ್ತೆ. ಆದ್ರೆ ಚಿಕ್ಕಪ್ಪಂಗೆ ಅವ್ರ ಚಿಕ್ಕ ಮಗಳು ಇನ್ನೂ ಬಂದಿಲ್ಲ ಅನ್ನೋ ಒಂದು ಚಿಂತೆ ಇರುತ್ತೆ. ಕ್ಯಾಶುಯಲಿ ಪೊಲೀಸರು ಅಲ್ಲಿಗೆ ಬಂದಿರ್ತಾರೆ. ಅದೇ ಟೈಮ್ಗೆ ಮಂಜುಳಾ ಅವರು ದಾದಾವ್ರ ಕಾರ್ ಇಳಿದು ಮನೆ ಒಳಗಡೆ ಹೋಗ್ತಾರೆ. ಪೊಲೀಸರು ಇವಾಗ ದಾದಾವ್ರಿಗೆ ನಮಸ್ಕಾರ ಮಾಡ್ತಾರೆ. ದಾದಾ ನಮಸ್ಕಾರ ಕೂಡ ಮಾಡದೆ ಹಂಗೆ ಹೋಗ್ಬಿಡ್ತಾರೆ. ಅದನ್ನ ಪ್ರೊಫೆಸರ್ ಕೇಳಿದಿಕ್ಕೆ ದೊಡ್ಡ ಮನುಷ್ಯರು ಹಂಗೇನೆ ಅಂತ ಹೇಳ್ತಾರೆ. ಇವಾಗ ಪಕ್ಕದ ಮನೆ ಚಂಬೇಲಿಗಳು ಅಕ್ಕಗಿಂತ ತಂಗಿ ಘಾಟಿ, ಇವಾಗ ಅವ್ನ್ ಬೇರೆ ಹಾಕೊಂಡ್ಬಿಟ್ಟವಳೆ, ಅವ್ರನ್ನ ಹಿಡಿಯಕ್ಕಾಗಲ್ಲ ಅಂತ ಮಾತಾಡ್ಕೊಂತಾರೆ. ಅದನ್ನ ಕೇಳಿಸ್ಕೊಂಡಿದ್ದು ಈ ಅಜ್ಜಿ ಒಳಗಡೆ ಬಂತು ರಂಪಾಟ ಮಾಡಿ ಅವ್ರ ಮಗನ್ ಕರ್ಕೊಂಡು ಹೋಗ್ಬಿಡ್ತಾರೆ. ಚಿಕ್ಕಪ್ಪ ಮಗ್ಳಿಗೆ ಉಗಿತಾನೆ, ಇಷ್ಟ ದಿನ ಮದ್ವೆ ಅವ್ರ ಇವರಿಂದ ಹಾಳಾಗ್ತಿತ್ತು, ಇವತ್ ನಿನ್ನಿಂದ ಅಂತ. ಇವಾಗ ಪ್ರೊಫೆಸರ್ ಎಮೋಷನಲ್ ಡ್ಯಾಮೇಜ್ ಮಾಡಕ್ ನೋಡ್ತಾರೆ. ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಅಂತ. ಅಲ್ಲಿಗೆ ಇಂದು ಮೇಡಮ್ ಬಂದು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂತ ಹೇಳಿ ಹೋಗ್ತಾರೆ. ಇವಾಗ ಅಕ್ಕ ಸೈಕ್ ಆಗ್ಬಿಡ್ತಾರೆ. 2-3 ಸಲ ಮದ್ವೆ ಹಿಂಗೆ ಆಯ್ತೈತೆ ಅಂತ. ಒಂದ್ ಬ್ಯಾಗ್ ಎತ್ಕೊಂಡು ಓಡೋಕ್ ಟ್ರೈನಲ್ಲಿ ಕುತ್ಕೊಂತಾರೆ. ಆದ್ರೆ ಬ್ಯಾಗ್ ಯಾರೋ ದೇಪ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಟಿ.ಸಿ ಅವ್ರನ್ನ ಕೆಳಗಡೆ ಇಳಿಸ್ಬಿಡ್ತಾನೆ. ನಮ್ ದ್ವಾರಕೀಶ್ ಹುಡ್ಗಿನೇ ಬ್ಯಾಗ್ ದೇಪಿರ್ತಾರೆ. ಈ ತರ ಎಲ್ಲ ಮಾಡ್ಬಾರ್ದು ಅಂತ ಮನೆ ಕರ್ಕೊಂಡ್ ಬರ್ತಾರೆ. ಇವಾಗ ಒಂಥರ ಕಾಮಿಡಿ. ಅವ್ರು ಒಳಗಡೆ ಬರ್ಬೇಕು, ಪ್ರೊಫೆಸರ್ ಅಲ್ಲೇ ಕೂತಿರ್ತಾರೆ. ದ್ವಾರಕೀಶ್ ಅವ್ರ ಕನ್ನಡಕ ತೆಗ್ದ್ಬಿಡ್ತಾರೆ. ಅವ್ರು ಒಳಗಡೆ ಬರ್ತಾರೆ. ಅದಾದ್ಮೇಲೆ ತಗೊಂಡೋಗಿ ಕನ್ನಡಕ ವಾಪಸ್ ಕೊಡ್ತಾನೆ. ಇವಾಗ ಅಪ್ಪ ಮಗಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅಪ್ಪ ಕರ್ನಲ್ಲು, ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ಯಾ, ಇಷ್ಟ ವಯಸ್ಸಾಯ್ತು, ಇನ್ನು ಮದ್ವೆ ಕೂಡ ಆಗಿಲ್ಲ ಅಂತ. ಚಿಕ್ಕಪ್ಪನ ಮಗಳು ಮದ್ವೆ ಹೆಂಗಾದ್ರೂ ಮಾಡ್ಬೇಕು ಅಂತ ಪ್ರೊಫೆಸರ್ ಪೂಜಾರಿನ ಭೇಟಿ ಆಯ್ತಾರೆ. ನೆಕ್ಸ್ಟ್ ದಾದಾ ಮಂಜುಳಾ ಅವ್ರನ್ನ ಅಡ್ಡ ಹಾಕ್ತಾರೆ. ಮಂಜುಳಾ ಅವರು ಕೋಪದಲ್ಲಿ ಇರ್ತಾರೆ. ನಡೆದಿರೋ ಇನ್ಸಿಡೆಂಟ್ ಎಲ್ಲ ಹೇಳ್ತಾರೆ. ದಾದಾ ಅವ್ರನ್ನ ಕಾರಲ್ಲಿ ಕುಣಿಸ್ಕೊಂತಾರೆ. ಅವಾಗ್ಲೇ ಡ್ಯೂಯೆಟ್ ಸಾಂಗ್ ಬರುತ್ತೆ. ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ. ಡ್ಯೂಯೆಟ್ ಮುಗಿಸಿ ಮನೆ ಕರ್ಕೊಂಡ್ಬಂದು ಡ್ರಾಪ್ ಮಾಡ್ತಾರೆ. ಇವಾಗ ಚಿಕ್ಕಪ್ಪ ಅವ್ನ್ ಗೊತ್ತೇ ಇಲ್ಲ ಅಂದೆ ಮತ್ತೆ ಅವನ ಜೊತೆನೆ ಬಂದಿದ್ಯಾ ಅಂತ ಕಪ್ಪಳ ಮೋಕ್ಷ ಮಾಡ್ತಾರೆ. ಅಕ್ಕ ಬಂದ್ ತಡೀತಾರೆ. ನರಸಿಂಹಣ್ಣ ಬಂದು ಸಮಾಧಾನ ಮಾಡ್ತಾರೆ. ಆಮೇಲೆ ಹುಡ್ಗ ಯಾರು ಅಂತ ಕೇಳಿ ತಿಳ್ಕೊಂತಾರೆ. ನೆಕ್ಸ್ಟ್ ಕರ್ನಲ್ ಅವರು ಮಗಂಗೆ ಹೆಣ್ ನೋಡಿರ್ತಾರೆ. ಅವಳು ಶಾಂತಿ ಅನ್ಕೊಂಡ್ರೆ ಡಿಸ್ಕೋ ಶಾಂತಿ ಆಗಿರ್ತಾರೆ. ಸೊ ಅದಕ್ಕೆ ದಾದವರು ನಿಮ್ ಫ್ಯಾಮಿಲಿ ಸ್ವಲ್ಪ ಎಡ್ಜಿ, ನಂಗ್ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಮಾತ್ ಕೇಳಿ ಲೋಕನಾಥ್ ಅವರು ಬಗಲಾಗ್ಬಿಟ್ಟು ರೇಗ್ತಾರೆ. ಅದಕ್ಕೆ ಕರ್ನಲ್ ಅವರು ಗನ್ ತೋರಿಸ್ಬಿಟ್ಟು ಗೆಟ್ ಔಟ್ ಅಂತ ಹೇಳಿ ಕಳಿಸ್ತಾರೆ. ಇವಾಗ ನರಸಿಂಹಣ್ಣ ಹುಡ್ಗ ಹೆಂಗೆ ಅಂತ ತಿಳ್ಕೊಳಕ್ಕೆ ಮೀಟಿಂಗ್ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿಗೆ ದಾದಾನು ಬರ್ತಾರೆ. ಇಬ್ರು ಮಧ್ಯೆ ಮಾತುಕತೆನೂ ನಡೆಯುತ್ತೆ. ಮಾತುಕತೆ ಮುಗಿಸ್ಕೊಂಡು ಸೀದಾ ಮನೆಗ್ ಬಂದು ಅವ್ರ ಚಿಕ್ಕಪ್ಪನ ಹತ್ರ ಹುಡ್ಗ ಓಕೆ ಚೆನ್ನಾಗಿದ್ದಾನೆ ಒಳ್ಳೆಯವನು ಅಂತ ಹೇಳಿ ಒಪ್ಪಿಸ್ತಾರೆ. ಈ ಕಡೆ ದೊಡ್ಡ ಅಕ್ಕ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಯಾಕಂದ್ರೆ ಬಂದ ಸಂಬಂಧ ಎಲ್ಲ ಸೈಕ್ ಆಗೈತೆ. ನೆಕ್ಸ್ಟ್ ದ್ವಾರಕೀಶೋರ್ ಹುಡುಗಿ ಮದ್ವೆ ಆಗೋಣ ಅಂತಾರೆ. ಅದಕ್ಕೆ ದ್ವಾರಕೀಶೋರು ದೊಡ್ಡಕ್ಕನ್ ಮದ್ವೆ ಆಗಿಲ್ಲ ಅಂತ ಚಿಕ್ಕೋಳೆ ಸುಮ್ನಿರ್ಬೇಕಾದ್ರೆ ನಿಂದೇನು ಅಂತ ಹೇಳ್ತಾರೆ. ನೆಕ್ಸ್ಟ್ ದಾದಾ ಅವರು ಮಂಜುಳಾ ಮನೆಗ್ ಬಂದು ನರಸಿಂಹಣ್ಣನ ಹತ್ರ ತಗ್ಲಾಕೊಂಡು ಸುಮ್ನೆ ಹಂಗೆ ಬಂದೆ ಅಂತ ನೆಪ ಹೇಳಿ ಕಾಫಿ ಕುಡ್ಕೊಂಡು ಹೋಗ್ತಾರೆ.
ನೆಕ್ಸ್ಟ್ ದೊಡ್ಡಕ್ಕಂಗೆ ಮಂತ್ರಿ ಅಂತ ಹುಡುಗ ಸಿಕ್ಕಿರ್ತಾನೆ. ಇಂದು ಮೇಡಮ್ ಹತ್ರ ನಾವು ತುಂಬಾ ಶ್ರೀಮಂತರು ಅಂತ ಶೂಟ್ ಆಗ್ತಾನೆ. ಇಂದು ಮೇಡಮ್ಗೆ ಡೌಟ್ ಬಂದು ಮನೆಗೆ ಬರ್ತೀವಿ ಮಾತುಕತೆಗೆ ಅಂತಾರೆ. ಅದಕ್ಕೆ ಅವ್ನು ಒಪ್ಪೋದಿಲ್ಲ. ಅದಾದ್ಮೇಲೆ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಬಿಡಿ ನಾನು ಹೋಗ್ತೀನಿ ಅಂತಾನೆ. ಇವಾಗ ಅಕ್ಕ ನೀವೇನೇ ರೋಲ್ ಮಾಡಿದ್ರು ಪರವಾಗಿಲ್ಲ ನನ್ನ ಮದ್ವೆ ಆಗಿ ಸಾಕು ಅಂತ ಹೇಳ್ತಾರೆ. ದೊಡ್ಡಕ್ಕನ ಅವನ್ನೇ ಮದ್ವೆ ಆಗದಂತ ಮನೇಲಿ ಹೇಳ್ತಾಳೆ. ಚಿಕ್ಕಕ್ಕ ತಗೊಂಡೋಗಿ ದಾದಂಗೆ ಹೇಳ್ತಾಳೆ ನೀವು ಒಪ್ಪಿ ಬಿಡಿ ಇದೇ ಕಾಮಿಡಿ ಸೀನು ತಪ್ಲಿ ಫುಲ್ ಅನ್ನ ಖಾಲಿ ಮಾಡ್ತಾರೆ. ನೆಕ್ಸ್ಟ್ ದಾದಾ ನರಸಿಂಹರಾಜ್ ಅವ್ರ ಹತ್ರ ಹೋಗಿ ನೀವು ಮದ್ವೆ ತಯಾರಿ ಮಾಡ್ಕೊಳ್ಳಿ ನಮ್ಮ ಅಪ್ಪನ ಒಪ್ಸಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಇವಾಗ ದಾದಾ ಅಪ್ಪಂಗೆ ಒಪ್ಸಕ್ ಬರ್ತಾರೆ. ಉಪಾಯದಿಂದ ದಾದನ್ನ ಕೂಡ ಹಾಕ್ಬಿಡ್ತಾರೆ. ಈ ಕಡೆ ಸ್ತೋತ್ರಗಳ ಆಡ್ಕೊಂಡು ಖುಷಿಯಾಗಿ ಮದ್ವೆ ತಯಾರಿ ಮಾಡ್ತಿರ್ತಾರೆ. ಆದ್ರೆ ದಾದಾ ಇನ್ನೂ ಬಂದಿಲ್ಲ ಅಂತ ಇಂದು ಮೇಡಮ್ ನರಸಿಂಹರಾಜ್ ಅವ್ರಿಗೆ ಹೇಳ್ತಾರೆ. ಇವಾಗ ಪ್ರೊಫೆಸರ್ ದಾದಾ ಮನೆಗ್ ಬಂದು ಕರ್ನಲ್ ಅವ್ರನ್ನ ಡೈಲಾಗ್ ಹೊಡೆದು ಒಪ್ಪಿಸ್ತಾರೆ. ಇವಾಗ ರೂಮ್ ಅಲ್ಲಿ ಹೋಗಿ ನೋಡಿದ್ರೆ ದಾದಾ ಆಲ್ರೆಡಿ ಎಸ್ಕೇಪ್ ಮಂಟಪದಲ್ಲಿ ಬಂದು ಕೂತಿರ್ತಾರೆ. ಇವಾಗ ಪ್ರೊಫೆಸರ್ ಇಡೀ ಫ್ಯಾಮಿಲಿನ ಕರ್ನಲ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಶಾಸ್ತ್ರಗಳೆಲ್ಲ ಮುಗೀತು ಇನ್ನೇನ್ ತಾಳಿ ಕಟ್ಬೇಕು. ಪೊಲೀಸ್ ಅವ್ರು ಬಂದು ದೊಡ್ಡಕ್ಕನ ಹುಡ್ಗಂಗೆ ಇವ್ನ್ ಮಂತ್ರಿ ಅಲ್ಲ ಕಂತ್ರಿ ಅಂತ ಎಲ್ಲಾ ಸ್ಟೇಟ್ ಅಲ್ಲೂ ಇವ್ನು ಹುಡುಗಿರ್ಗೆ ರೋಲ್ ಮಾಡ್ತಾನೆ ಅಂತ ಹೇಳ್ತಾರೆ. ಹಂಗೆ ಜೀಪ್ಗೆ ಹಾಕೊಂತಾರೆ ಜೇಸಿಗೆ ಹಾಕಕ್ಕೆ. ಇವಾಗ ಹಂಗೆ ದೊಡ್ಡಕ್ಕ ಬಾವಿ ಹತ್ರ ಬರ್ತಾರೆ ಬಂಗಿ ಜಂಪ್ ಮಾಡಕ್ಕೆ ವಿತೌಟ್ ರೂಪ್. ಆದ್ರೆ ದ್ವಾರಕೀಶು ಮತ್ತೆ ಅವ್ರ ಹುಡುಗಿ ತಪ್ಪಿಸ್ಬಿಡ್ತಾರೆ. ಇವಾಗ ಪ್ರೊಫೆಸರ್ ಬಂದು ಸಮಾಧಾನ ಮಾಡಿ ಇವಾಗ ಇನ್ನ ಮದ್ವೆ ಆಗಕ್ಕೆ ಪೊಲೀಸರೇ ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇನ್ನೇನ್ ತಾಳಿ ಕಟ್ಬೇಕು. ದಾದಾ ಮತ್ತೆ ಪೊಲೀಸರು ಪ್ರೊಫೆಸರ್ ಮದ್ವೆ ಆದ್ರೇನೆ ನಾವ್ ಮದ್ವೆ ಆಗೋದು ಅಂತಾರೆ. ಮದ್ವೆ ಏನೋ ಆಗ್ಬೋದು ಆದ್ರೆ ಹೆಣ್ಣು ಯಾರು ಅಂದಾಗ ಇಂದು ಮೇಡಮ್ ನ ತೋರಿಸ್ತಾರೆ. ಇಂದು ಮೇಡಮ್ ನಾಚ್ಕೊಂಡ್ ನೀರ್ ಹಾಕ್ತಾರೆ. ಪ್ರೊಫೆಸರ್ ಟಾಸ್ ಹಾಕ್ತಾರೆ ಹೆಡ್ ಬಿದ್ರೆ ಮದ್ವೆ ಆಯ್ತೀನಿ ಅಂತ ಎಡ್ಡೆ ಬೀಳುತ್ತೆ. ಇವಾಗ ಎಲ್ಲಾರ್ದು ಮದ್ವೆ ಆಯ್ತು. ಇವಾಗ ದಾದಾ ಇಲ್ಲಿ ಟಾಸ್ ಹಾಕ್ತಾರೆ. ಈ ಫಿಲಮೇ ಹಳೆ ಕಾಲದಂದ್ರೆ ಈ ಸೀನ್ ಇನ್ನೂ ಹಳೇದು. ಯಾಕಂದ್ರೆ ಫಸ್ಟ್ ನೈಟ್ ಅಲ್ಲೂ ಕಾಲ್ ಮುಗಿತವ್ರ ಗುರು. ಪ್ರೊಫೆಸರ್ ಮಂಚ ಹೋಗಿ ಸ್ಪೆಕ್ಸ್ ಬಿದ್ದೋಗ್ಬಿಡುತ್ತೆ. ಮಂಚ ಮುರ್ದಾಕೋ ಟೈಮಲ್ಲಿ ಕೆಳಗಡೆ ಬಿದ್ದು ಬೆನ್ ಮುರ್ದಾಕೊಂತಾರೆ. ಆದ್ರೂ ಸ್ಟಡಿಯಾಗಿ ನಿಂತ್ಕೊಂತಾರೆ. ಇಲ್ಲಿಗೆ ಈ ಫಿಲಂ ಮುಗಿಯುತ್ತೆ. ವಿಷ್ಣುದಾದ್ ಅವ್ರ ಮೂವಿ ನೋಡಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ನ ಮರಿಬೇಡಿ. ಮತ್ತೆ ಇನ್ನೊಂದು ಫಿಲಂ ಜೊತೆಗೆ ಬರ್ತೀನಿ. ಬಾಯ್.